ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಕಿಚನಲ್ಲಿ ತುಂಬ ಸಿಂಪಲಾಗಿ ಮಾವಿನ ಹಣ್ಣಲ್ಲಿ ಕೇಕ್ ಮಾಡ್ತಾಯಿದ್ದೀವಿ. ತುಂಬ ಬೇಗ ಮಾಡ್ಕೋಬೋದು. ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಹಾಕಿ ಸೂಪರಾಗಿರುವಂಥ ಕೇಕ್ನ ನಾವೊಂದು 20 ನಿಮಿಷದಲ್ಲಿ ಮಾಡ್ಕೋಬೋದು. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ನಾನೀಗ ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ಒಂದು 2 ಕಪ್ ಆಗೋಷ್ಟು ನಾನಿಲ್ಲಿ ರವೆ ಹಾಕ್ಕೊಳ್ತಿದ್ದೀನಿ. ಮೀಡಿಯಮ್ ಸೈಜ್ನ ರವೆ ಹಾಕ್ಕೊಳ್ಳಿ. ಈಗ ಅದೇ ಅಳತೆಗೆ ನಾನಿಲ್ಲಿ ಸಕ್ಕರೆನೂ ಸಹ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನೆರಡನ್ನೂ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು 3 ಅಥವಾ 4 ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಪುಡಿ ಆದ ನಂತರ ನಾವೀಗ ಇದನ್ನು ಒಂದು ಪಾತ್ರದಲ್ಲಿ ಹಾಕ್ಕೋಬೇಕಾಗುತ್ತೆ. ನಾನೀಗ ನೋಡಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ನಾನೀಗ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಅದಾದ ನಂತರ ನಾನೀಗ ಇಲ್ಲಿ ಒಂದು ಮಾವಿನ ಹಣ್ಣು ತೊಗೊಂಡಿರ್ತೀನಿ. ಬರೀ ಒಂದು ಮಾವಿನ ಹಣ್ಣು ಸಾಕಾಗುತ್ತೆ. ನೀವು ಇನ್ನೂ ಮಾವಿನ ಹಣ್ಣು ಇಷ್ಟಪಡೋದು ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಇದನ್ನು ನಾನು ಸಿಪ್ಪೆ ತೆಗೆದುಬಿಟ್ಟು ಅದಾದ ನಂತರ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈ ರೀತಿ ಸಿಪ್ಪೆ ತೆಗೆದುಬಿಡಿ. ಸಿಪ್ಪೆ ಸೇರಿಸಿ ಹಾಕಿದ್ರೆ ಟೇಸ್ಟ್ ಆಗಿರೋದಿಲ್ಲ. ಸಿಪ್ಪೆ ತೆಗೆದು ಬರೀ ಹಣ್ಣನ್ನು ಮಾತ್ರ ಹಾಕ್ಕೋಬೇಕಾಗುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ತಿಂತಾದರೆ ಮಾವಿನ ಹಣ್ಣು ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಹೇಳೋದಕ್ಕೆ ನೀವು ಒಂದು ಸೈಡ್ ಟ್ರೈ ಮಾಡಿದಾಗಲೇ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಈಗ ಇದನ್ನು ಸಹ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಜಸ್ಟ್ 1 ರಿಂದ 1.5 ನಿಮಿಷ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಫೈನಾಗಿ ಪೇಸ್ಟ್ ಇದೆಲ್ಲ ಹಾಕ್ಬಿಡುತ್ತೆ. ಅದೇ ಮಿಕ್ಸಿ ಜಾರ್ಗೆ ಹಾಕಿ ನಾನೀಗ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ನಾನಿಲ್ಲಿ ಹಾಲನ್ನ ಹಾಕ್ಕೊಳ್ತೀನಿ. ಗಟ್ಟಿ ಹಾಲನ್ನ ಕಾಯಿಸಿ ಆರಿಸಿರುವಂಥ ಗಟ್ಟಿ ಹಾಲನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಎಲ್ಲ ಸೇರಿಸಿ ಹಾಕ್ಕೊಂಡು ಚೆನ್ನಾಗೀಗ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನೊಂದು ಕಪ್ ಆಗೋಷ್ಟು ಹಾಲನ್ನ ನಾನೀಗ ಮಿಕ್ಸಿಂಗಲ್ಲಿ ಹಾಕ್ಕೊಳ್ತಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇದ್ರ ಜೊತೆಗೆ ಒಂದು ಪಿಂಚ್ ಆಗೋಷ್ಟು ಸೋಡನ್ನು ಹಾಕ್ಬಿಡಿ. ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ ಕೇಕು. ಈಗ ನಾನು ಮತ್ತಿನ್ನೊಂದು ಪಾತ್ರೆಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಫುಲ್ ಎಲ್ಲ ಒಂದು ಕಡೆಯಿಂದ ಅದನ್ನೆಲ್ಲ ನಾನೀಗ ಅಪ್ಲೈ ಮಾಡ್ತೀನಿ. ಅದಾದ ನಂತರ ನಾವೀಗ ಇದಕ್ಕೆ ಮಿಕ್ಸಿಂಗ್ನ ಹಾಕ್ಕೋಬೇಕಾಗುತ್ತೆ. ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾಡಿಕೊಡಿ, ಅವ್ರು ಬೇಡ ಅಂತ ಹೇಳೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ನನಗೆ ಇದನ್ನೆಲ್ಲ ಹಾಕ್ಕೊಂಡು ಅದಾದ ನಂತರ ನಾನು ಈಗ ಕುಕ್ಕರಲ್ಲಿ ಇಟ್ಕೊಳ್ತಾಯಿದ್ದೀನಿ. ನಾನು 7 ಲೀಟರ್ ಕುಕ್ಕರ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು 5 ರಿಂದ 6 ಇಡಿ ಆಗೋಷ್ಟು ಉಪ್ಪನ್ನ ಹಾಕ್ಕೊಂಡು ಅದಾದ ನಂತರ ಒಂದು ಚಿಕ್ಕದಾಗಿ ಒಂದು ಸ್ಟ್ಯಾಂಡ್ ಥರ ನಾವು ಇಟ್ಕೋಬೇಕಾಗುತ್ತೆ. ಈಗ ಅದನ್ನು ಇಟ್ಬಿಟ್ಟು ಈಗ ಇದರ ಮೇಲೆಗಡೆ ನಾವೀಗ ಮಿಕ್ಸ್ ಮಾಡಿ ಪಾತ್ರದಲ್ಲಿ ಇಟ್ಟಿದ್ವಲ್ಲ, ಈಗ ಅದನ್ನು ಇಟ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಡ್ರೈ ಫ್ರೂಟ್ಸ್ ಮನೆಯಲ್ಲಿ ಯಾವುದಿದ್ರೆ ಅದನ್ನೇ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಹಾಕ್ಕೊಳ್ಳಿ. ಈಗ ಇದನ್ನು ನಾನು ಕುಕ್ಕರ್ ಒಳಗಡೆ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ನಾವೀಗೇನು ಮುಚ್ಚಳ ಇರುತ್ತೆ ಕುಕ್ಕರ್ಗೆ, ಅದರಲ್ಲಿ ನಾವೀಗ ಬೆಲ್ಟ್ ತೆಗೆದುಬಿಡ್ಬೇಕಾಗುತ್ತೆ. ಬೆಲ್ಟು ಹಾಗೆ ವಿಸಿಲ್ ಎರಡನ್ನೂ ತೆಗೆದುಬಿಟ್ಟು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 20 ನಿಮಿಷ ನಾವು ಬೇಕ್ ಮಾಡ್ಕೋಬೇಕಾಗುತ್ತೆ. 20 ನಿಮಿಷ ಆದಮೇಲೆ ನಾವೀಗ ಓಪನ್ ಮಾಡಿ ನಾವು ನೋಡ್ಬೋದು ಯಾವ ರೀತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಪರ್ಫೆಕ್ಟಾಗಿ ಬೆಂದಿರುತ್ತೆ. ಮತ್ತು ನಿಮಗೆ ಅದು ಪರ್ಫೆಕ್ಟಾಗಿ ಬೆಂದಿದೆಯಾ ಇಲ್ವಾ ಅಂತ ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ, ಒಂದು ಚಾಕು ತೊಗೊಂಡು ನಾವೀಗ ಸೆಂಟ್ರಿಗೆ ಚುಚ್ಚಿದಾಗ ಅದಕ್ಕೆ ಅಂಟ್ಕೋಬಾರ್ದು. ಅಂಟಂಟು ರೀತಿಯಲ್ಲಿ ಅಂಟ್ಕೊಂಡ್ರೆ ಅದೇನು ಬೆಂದಿಲ್ಲ ಅಂತ ನೋಡಿ. ಪರ್ಫೆಕ್ಟಾಗಿ ಬೆಂದಿದೆ, ಒಂದು ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ. ಈಗ ಇದನ್ನು ನಾವು ಬೇರೆ ಇನ್ನೊಂದು ಪ್ಲೇಟ್ಗೆ ನಾವೀಗ ಟ್ರಾನ್ಸ್ಫರ್ ಮಾಡಿಕೊಂಡು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಡೈರೆಕ್ಟಾಗಿ ಸರ್ವ್ ಮಾಡ್ಕೋಬೋದು. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಹಾಕಿದ ತಕ್ಷಣ ಬಂದುಬಿಡುತ್ತೆ ಪರ್ಫೆಕ್ಟಾಗಿ ಬೆಂದಿದ್ರೆ. ಮಾವಿನ ಹಣ್ಣು ಸೀಸನ್ ಮುಗಿಯೋದ್ರೊಳಗಡೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೂ ಸಹ ಹಾಕಿ ಕಳಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.